ರಾಜ್ಯದ ಜನತೆಗೆ ಮತ್ತೊಂದು ಬೆಲೆ ಏರಿಕೆಯ ಶಾಕ್ ಎದುರಾಗಿದೆ. ಅಕ್ಕಿ ತುಪ್ಪ ಬೆಲೆ ಏರಿಕೆ ಬೆನ್ನಲ್ಲೇ ಮತ್ತೊಂದು ಬರೆ ಇದೀಗ. ಅಡುಗೆ ಮನೆಯ ಖಾರ ಹೆಚ್ಚಿಸಿದ ಮಸಾಲೆ ದರ ಮತ್ತಷ್ಟು ಹೆಚ್ಚಾಗಲಿದೆ. ಅಡುಗೆ ಮನೆಯ ಖರ್ಚು. ರಾಜ್ಯದ ಜನತೆಗೆ ಮತ್ತೊಂದು ಬೆಲೆ ಏರಿಕೆಯ ಶಾಕ್. ದುಬಾರಿ ದುನಿಯಾ ಒಂದೊಂದಾಗಿ ಬೆಲೆ ಏರಿಕೆ ಆಗ್ತಾ ಇದೆ. ಅಕ್ಕಿ ತುಪ್ಪ ಬೆಲೆ ಏರಿಕೆ ಬೆನ್ನಲ್ಲೇ ಈಗ ಮತ್ತೊಂದು ಬರೆ ರಾಜ್ಯದ ಜನತೆಗೆ. ಅಡುಗೆ ಮನೆಯ ಖಾರ ಹೆಚ್ಚಿಸಿದ ಮಸಾಲೆ ದರ ಮತ್ತಷ್ಟು ಹೆಚ್ಚಾಗಲಿದೆ. ಅಡುಗೆ ಮನೆಯ ಖರ್ಚು. ಮಸಾಲೆ ದರ ಏರಿಕೆಯಿಂದ ಕಂಗಾಲಾದ ಜನರು. ಅಡುಗೆ ಮನೆ ಸುವಾಸನೆಗೆ ಬೇಕು ದುಬಾರಿ ಬೆಲೆ. ಇನ್ನು ಮುಂದೆ ರಾಜ್ಯದ ಜನತೆಗೆ ಮತ್ತೊಂದು ಬೆಲೆ ಏರಿಕೆಯ ಶಾಕ್ ಎದುರಾಗಿದೆ ನೋಡಿ. ಎಲ್ಲದರಲ್ಲೂ ಕೂಡ ಬೆಲೆ ಏರಿಕೆ ಆಗ್ತಾ ಇದೆ. ಅಕ್ಕಿ, ತುಪ್ಪ ಇತ್ತೀಚೆಗೆ ತುಪ್ಪದ ಬೆಲೆ ಕೂಡ ಹೆಚ್ಚಾಯಿತು. ಬೆಣ್ಣೆ ತುಪ್ಪದ ಬೆಲೆ, ಅಕ್ಕಿ ಬೆಲೆ ಕೂಡ ರೇಟು ಹೆಚ್ಚು. ಈಗ ಮಸಾಲೆ ಪದಾರ್ಥಗಳ ಬೆಲೆ. ರೈತರಿಗೆ ಒಂದು ಒಳ್ಳೆಯ ಲಾಭ ನೋಡಿ. ಮಸಾಲೆ ಪದಾರ್ಥಗಳನ್ನ ಬೆಳೀತಾ ಇರ್ತಾರಲ್ವ. ಈಗ ಅಡಿಕೆ ಕೃಷಿ ಮಾಡುವಂಥವ್ರು ಇಲ್ಲೆಲ್ಲ ಮಸಾಲೆ ಪದಾರ್ಥಗಳನ್ನು ಬೆಳ್ಕೊಂಡಿರ್ತಾರೆ. ಒಳ್ಳೆ ರೇಟ್ ಆಗುತ್ತೆ. MSP ಎಲ್ಲ ಸರಿಯಾಗಿ ಒಳ್ಳೆ ರೀತಿಯಲ್ಲಿ ಸಿಗುವಂಥ ಚಾನ್ಸಸ್ಸು ಮಸಾಲೆ ಪದಾರ್ಥಗಳನ್ನ ಬೆಳ್ಕೊಂಡವ್ರಿಗೆ. ಬಟ್ ಗೃಹ ಬಳಕೆಯಲ್ಲಿ ಈ ಮಸಾಲೆ ದರ ಏನು ಇಷ್ಟರ ಮಟ್ಟಿಗೆ ಏರಿಕೆ ಕಾಣಿಸ್ತಾ ಇದೆಯಲ್ಲ, ಇದು ನಿಜಕ್ಕೂ ಕೂಡ ಬರೆ ಎಳೆಯುವಂಥದ್ದೇ. ಏನೋ ಒಂದು ಅಟ್ಲೀಸ್ಟ್ ಏನು ಬೇಡಪ್ಪ, ಒಂದು ಅನ್ನ ಸಾಂಬಾರು ತಿನ್ನೋಣ ಅನ್ನೋಂಥ, ಅನ್ನ ಸಾಂಬಾರು ತಿನ್ಕೊಂಡು ಬದುಕ್ಬಿಡೋಣ ಈ ದುಬಾರಿ ದುನಿಯಾದಲ್ಲಿ ಅಂತ ಅಂದರು ಅದು ಕೂಡ ರೇಟ್ ಜಾಸ್ತಿ. ಮೆಣಸಿನಕಾಯಿ, ಜೀರಿಗೆ, ಧನಿಯಾ, ಮೆಂತೆಕಾಳು ಬೆಲೆ ಏರಿಕೆ ಆಗಿದೆ. ಏಲಕ್ಕಿ, ಲವಂಗ, ಕಾಳು ಮೆಣಸು, ಸಾಸಿವೆ ಬೆಲೆ ಭಾರಿ ಏರಿಕೆ ಆಗಿದೆ. ಹೋಟೆಲ್, ಬೇಕರಿ ಉದ್ಯಮಕ್ಕೂ ಮಸಾಲೆ ಬೆಲೆ ಬಿಸಿ. ಮಸಾಲೆ ದರ ಏರಿಕೆಯಿಂದ ಉತ್ಪಾದನಾ ವೆಚ್ಚ ಹೆಚ್ಚಳ. ಸಾಗಾಣಿಕೆ ವೆಚ್ಚ, ಬೆಳೆ ಕೊರತೆಗೆ ಮಸಾಲೆ ದರ ಏರಿಕೆ ಆಗಿದೆ. ಕಡಿಮೆ ಖರೀದಿಗೆ ಮೊರೆ ಹೋಗ್ತಿರುವಂತಹ ಮಧ್ಯಮ ವರ್ಗ. ಹೋಟೆಲ್, ಬೇಕರಿ ಉದ್ಯಮದ ಮೇಲೂ ಪರಿಣಾಮ ಬೀರುತ್ತೆ ಇದು. ತಿಂಡಿ ತಿನಿಸುಗಳ ದರವೂ ಕೂಡ ಹೆಚ್ಚಳವಾಗುವ ಸಾಧ್ಯತೆ ಇದೆ. ಈಗಾಗಲೇ ಹೋಟೆಲ್ನಲ್ಲಿ ಗ್ಯಾಸ್ ಬೆಲೆಯ ಏರಿಕೆಯಿಂದಾಗಿ ಹೋಟೆಲ್ನಲ್ಲಿ ಎಲ್ಲ ತಿಂಡಿ ಮೇಲೆ ಕೂಡ ಬೆಲೆ ಹೆಚ್ಚಾಗಿದೆ. 5 ರೂಪಾಯಿ 10 ರೂಪಾಯಿ ಬೆಲೆ ಹೆಚ್ಚಳ ಆಗಿರುವಂಥದ್ದು. ಈಗ ಅದರ ಜೊತೆಗೆ ಮಸಾಲೆ ಪದಾರ್ಥಗಳ ಬೆಲೆ ಕೂಡ ಹೆಚ್ಚಾಗಿರೋದ್ರಿಂದ ಇನ್ನು ಮತ್ತಷ್ಟು ಹೋಟೆಲ್ನಲ್ಲಿ ತಿಂಡಿಗಳ ಮೇಲೆ ಬೆಲೆ ಏರಿಕೆ ಕಟ್ಟಿಟ್ಟ ಬುತ್ತಿ ಅಂತ ಹೇಳಬಹುದು. ಈ ಕಾಳು ಮೆಣಸು ಆಗಿರ್ಬೋದು, ಜೀರಿಗೆ, ಸಾಸಿವೆ, ಧನಿಯಾ, ಈ ಮಸಾಲೆ ಪದಾರ್ಥಗಳನ್ನ ಏನು ಬಳಸ್ತೀವಿ ಅಲ್ಲ, ಎಲ್ಲವೂ ಕೂಡ ದುಬಾರಿ. ಈಗ ಯಾಕೆ ದುಬಾರಿ ಆಯಿತು? ಇಷ್ಟೊತ್ತಾಗಲೇ ಈಗ ಅಡಿಕೆಯಲ್ಲಿ ಈಗ ಈ ಕಾಳು ಮೆಣಸು ಅಂತೆಲ್ಲವನ್ನು ನಾವು ನೋಡೋದಾದ್ರೆ ಈ ಬೆಳೆಯನ್ನು ಹೆಚ್ಚಾಗಿ ಎಲ್ಲಿ ಬೆಳೆಯೋದಪ್ಪ? ಮಲೆನಾಡು ಭಾಗದಲ್ಲಿ ಈ ಅಡಿಕೆ ಬೆಳೆಯನ್ನು ಬೆಳ್ಕೊಂಡಂಥವ್ರು, ತೆಂಗು ಬೆಳೆಯನ್ನು ಬೆಳ್ಕೊಂಡಂಥವ್ರು ಅದಕ್ಕೆ ಆಸರಿಯಾಗಿ ಬೆಳ್ಕೊಂಡಿರ್ತಾರೆ. ಹಾಗಾಗಿ ಈಗ ಅಲ್ಲಿ ಬೆಳವಣಿಗೆ ಮಾಡುವಂಥದ್ದು, ಬೆಳೆಸುವಂಥದ್ದು ಕಮ್ಮಿ ಆಗಿರೋದ್ರಿಂದ ಇತ್ತ ಮಾರ್ಕೆಟ್ನಲ್ಲಿ ಪೂರೈಕೆ ಅಷ್ಟಾಗಿ ಆಗ್ತಾ ಇಲ್ಲ. ಹಾಗಾಗಿ ಬೆಲೆ ಹೆಚ್ಚಳ ಆಗ್ತಾ ಇದೆ. ಇನ್ನು ಮಸಾಲೆ ಯಾವ ರೀತಿಯಾಗಿ ದುಬಾರಿಯಾಗಿ, ಧನಿಯಾ ಹಳೆಯ ದರ ಎಷ್ಟಿತ್ತು? 160, ಈಗ 220 ಆಗಿದೆ. ಹುಣಸೆ ಹಣ್ಣು 140 ಹಳೆಯ ದರ, ಈಗ 170. ಒಣ ಮೆಣಸಿನಕಾಯಿ 230 ಹಳೆ ದರ, 320 ಹೊಸ ದರ. ಜೀರಿಗೆ 160 ರೂಪಾಯಿ ಇದ್ದಂಥದ್ದು 260, 100 ರೂಪಾಯಿ ಹೆಚ್ಚಳ ಆಗಿದೆ. ಇನ್ನು ಲವಂಗ ಹಳೆ ದರ 600, ಹೊಸ ದರ 900, 300 ರೂಪಾಯಿ ಹೆಚ್ಚಳ. ಚಕ್ಕೆಯಲ್ಲಿ 170 ಹಳೆ ದರ ಇದ್ರೆ ಹೊಸ ದರ 240, 70 ರೂಪಾಯಿ ಹೆಚ್ಚಳ ಆಗಿದೆ, ಡಿಫ್ರೆನ್ಸ್ ಆಗಿದೆ. ಏಲಕ್ಕಿ 3800, ಹೊಸ ದರ 4000 ಚಿಲ್ಲರೆ. ಬಾದಾಮಿಯಲ್ಲಿ 800 ರೂಪಾಯಿ, ಈಗ 1000 ರೂಪಾಯಿ. ಸಾಸಿವೆ 80 ರೂಪಾಯಿ ಇದ್ದಂಥದ್ದು 100 ರೂಪಾಯಿ, 20 ರೂಪಾಯಿ ವ್ಯತ್ಯಾಸ. ಮೆಂತೆಕಾಳು 80 ರೂಪಾಯಿ ಇದ್ದಂಥದ್ದು 100 ರೂಪಾಯಿ. ಧನಿಯಾ 160, 220. ಎಷ್ಟರ ಮಟ್ಟಿಗೆ ಡಿಫ್ರೆನ್ಸ್ ಆಗಿದೆ ಅಂತ ನಾವು ಗಮನಿಸಬಹುದು. ಇಲ್ಲಿ 20-30 ರೂಪಾಯಿಂದ ಹಿಡಿದು 200-300 ವರೆಗೂ ಕೂಡ ಡಿಫ್ರೆನ್ಸ್ ಆಗಿದೆ ಬೆಲೆ. ಇದು
ಎಲ್ಲದ್ರ ಮೇಲೂ ಕೂಡ ಎಫೆಕ್ಟ್ ಆಗೇ ಆಗುತ್ತೆ. ಒಂದು ವೇಳೆ ಹೋಟೆಲ್ನಲ್ಲಿ ಆಗಿರ್ಬೋದು ಅಥವಾ ಬೇರೆ ಏನೋ ತಿಂಡಿ ತಿನಿಸುಗಳನ್ನ ಏನೋ ತೆಗೆದುಕೊಳ್ಬೇಕು ತಿನ್ನಬೇಕು ಅಂತ ಅಂದರೂ ಕೂಡ ಅಲ್ಲೂ ಕೂಡ ಇದು ಹೊರೆ ಬೀಳುವಂಥದ್ದು. ಕಂಪ್ಲೀಟಾಗಿ ದುಬಾರಿ ದುನಿಯಾ ಆಗ್ತಾ ಇದೆ ರಾಜ್ಯದಲ್ಲಿ. ಎಲ್ಲದರ ಮೇಲೂ ಕೂಡ ಮಸಾಲೆ ಪದಾರ್ಥಗಳು ಯಾಕೆ ಏರಿಕೆ ಆಗ್ತಾ ಇದೆ ಸದ್ಯದ ಸಿಚುವೇಶನ್ಸಲ್ಲಿ ಅಂತ ನೋಡಿದಾಗ ಬೆಳೆಯುವಂಥದ್ದು ಕಡಿಮೆ ಆಗಿದೆ, ಪೂರೈಕೆ ಬೇಡಿಕೆ ಹೆಚ್ಚಾಗಿದೆ, ಬೆಳೆಯೋದು ಕಡಿಮೆ ಆಗಿದೆ. ಸರಿಯಾದ ಸಮಯದಲ್ಲಿ ಮಳೆ ಆಗಿಲ್ಲ ರೈತರಿಗೆ, ಸರಿಯಾದ ಸಮಯಕ್ಕೆ ತಕ್ಕಂತೆ ಮಳೆ ಆಗಬೇಕಿತ್ತು, ಬೆಳೆ ಸಿಗಬೇಕಿತ್ತು, ಬಟ್ ಬೆಳೆ ಸಿಗ್ತಾ ಇಲ್ಲ. ಹಾಗಾಗಿ ಬೆಳೆಯುವಂಥ ಪ್ರಮಾಣ ಕಡಿಮೆ ಆಗಿದ್ರಿಂದ ಇಲ್ಲಿ ಅದರ ಹೊರೆ ಸಾಮಾನ್ಯ ಜನರು ಕೂಡ ಎಲ್ಲರೂ ಕೂಡ ಅನುಭವಿಸಲೇಬೇಕು. ಹೈಕ್ ಆಗಿದೆ. ಅದರೊಳಗೂ ಏಲಕ್ಕಿ ಅಂತೂ 3,300 ರೂಪಾಯಿ ಇರೋದು 4,300ವರೆಗೂ ಕೆ ಜಿಗೆ 1,000 ರೂಪಾಯಿ ಜಾಸ್ತಿ ಆಗಿದೆ. ಮೆಂತ್ಯ, ಜೀರಿಗೆ, ಮೆಣಸು, ಆಮೇಲೆ ಸಾಸಿವೆ, ಧನಿಯಾ, ಮೆಣಸಿನ್ಕಾಯಿ, ಹುಣಸೆಹಣ್ಣು, ಪ್ರತಿಯೊಂದು ಪದಾರ್ಥ, ಅದರಲ್ಲೂ ಕೂಡ ಅಕ್ಕಿ 100ರ ಗಡಿ ದಾಟೋದ್ರಲ್ಲಿ ಬಂದು ನಿಂತಿದೆ. ಆದರೂ ಕೂಡ ನಮ್ಮ ರಾಜ್ಯದ ಮುಖ್ಯಮಂತ್ರಿಗಳು ಪಾಪ ಸಚಿವ ಸಂಪುಟ ವಿಸ್ತರಣೆಯಲ್ಲಿ ಬ್ಯುಸಿಯಾಗಿದ್ದಾರೆ. ಇವ್ರಿಗೆ ಬಡವ್ರ ಬಗ್ಗೆ, ಮಧ್ಯಮ ವರ್ಗದವ್ರ ಬಗ್ಗೆ ಕಾಳಜಿ ಇದ್ದಂಗೆ ಕಾಣಿಸ್ತಲ್ಲ. ಯಾಕೆಂದರೆ ದಿನ ಬೆಳಗಾದರೆ ಪತ್ರಿಕೆಗಳಲ್ಲಿ ಅಕ್ಕಿ ಬೆಲೆ ಜಾಸ್ತಿ ಆಯಿತು ಅಂತ ಹೇಳಿ ದಿನ ಬರಿತಾನೆ ಇರ್ತಾರೆ, ಮಾಧ್ಯಮಗಳು ಕೂಡ ತೋರಿಸ್ತಾ ಇರ್ತಾರೆ. ಯಾಕೋ ಮುಖ್ಯಮಂತ್ರಿಗಳು ಪಾಪ ಬಡವ್ರ ಬಗ್ಗೆ ತಲೆ ಕೆಡಿಸ್ಕೊತಾ ಇಲ್ಲ ಅಂತ ಅನ್ನಿಸ್ತಾ ಇದೆ. ಬಟ್ ಒಟ್ಟಲ್ಲಿ ಮಧ್ಯಮ ವರ್ಗದವ್ರಿಗೆ, ತುಂಬ ದಿನಗೂಲಿ ನೌಕರರು, ಬಡವ್ರಿಗೆ ತುಂಬ ಕಷ್ಟ ಆಗುತ್ತೆ ಮೇಡಮ್. ಸಂಬಳ ಮಾತ್ರ ಜಾಸ್ತಿ ಆಗ್ತಲ್ಲ, ಎಲ್ಲ ಪದಾರ್ಥಗಳ ಬೆಲೆ ಜಾಸ್ತಿ ಆಗ್ತಾಯಿದೆ. ಇದು ತುಂಬ ಮಧ್ಯಮವ್ರಿಗೆ ಹೊಡ್ತಾ ಮೇಡಮ್. ಇದು ಒಂದು ಮಳೆ ಕೊರತೆಯಿಂದ ಅಕ್ಕಿ ಸಿಕ್ಕಾಬಟ್ಟೆ ಆಗಿದೆ. ಆಮೇಲೆ ಎಕ್ಸ್ಪೋರ್ಟ್ ಕೊಟ್ಬಿಟ್ರು ಅಕ್ಕಿನ. ಎಕ್ಸ್ಪೋರ್ಟ್ ಕೊಟ್ಟ ಅಂತ ನಿಯಂತ್ರಣ ಇರಬೇಕಾಯಿತು. ನಿಯಂತ್ರಣ ರಾಜ್ಯ ಸರ್ಕಾರಕ್ಕೂ ಅದ್ರ ಬಗ್ಗೆ ಪರಿಜ್ಞಾನ ಇರಲಿಲ್ಲ. ನಿಯಂತ್ರಣ ಹೇಳಬೇಕಾಯಿತು. ಅದೊಂದು ನಿಯಂತ್ರಣ ಹೇಳ್ದಿರೋದ್ರಿಂದ ಎಲ್ಲ ಎಕ್ಸ್ಪೋರ್ಟ್ ಹೋಗ್ಬಿಡ್ತು, ಇಲ್ಲಿ ಸ್ಟಾಕ್ ಇಲ್ಲ. ಅದು ಅಕ್ಕಿ ಜಾಸ್ತಿ ಆಯಿತು. ಈ ಮಸಾಲ ಪದಾರ್ಥಗಳು ಏನು ಅದು ಕೆಲವೊಂದನ್ನು ಇಲ್ಲಿ ಬೆಳೆಯೋದು, ಬೇರೆ ಕಡೆ ಬೆಳೆಯೋದಲ್ವಾ. ಹಾಗಾಗಿ ಅದು ಡಿಪನಪನೆ ಮಳೆ ಕೊರತೆಯಿಂದ ಸಿಕ್ಕಾಬಿಟ್ಟಾಗಿದೆ. ಒಟ್ಟಲ್ಲಿ ಬಡವರ, ಮಧ್ಯಮ ವರ್ಗದವರ ಜೀವನ ಮೂರಾ ಬಟ್ಟೆ ಆಗಿದೆ ಮೇಡಮ್. 40% ಹೈಕ್ ಆಗಿದೆ.